ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಏಪ್ರಿಲ್ 6ನೇ ತಾರೀಕು ರಾಮನವಮಿ. ದೇಶಾದ್ಯಂತ ಮರ್ಯಾದಾ ಪುರುಷೋತ್ತಮನ ಆರಾಧನೆ ನಡೆಯುತ್ತೆ. ಬೀದಿ ಬೀದಿಗಳಲ್ಲಿ ಮಜ್ಜಿಗೆ ಪಾನಕಗಳನ್ನು ಹಂಚಿ ರಾಮನನ್ನು ಪೂಜಿಸಲಾಗುತ್ತೆ. ಇಂತಹ ಸುದಿನದಂದು ತಮಿಳುನಾಡು ರಾಜ್ಯದ ರಾಮೇಶ್ವರಂನಲ್ಲಿ ಪ್ರಧಾನಿ ಮೋದಿ ಹೊಸದಾಗಿ ನಿರ್ಮಾಣ ಆಗಿರುವ ಪಂಬನ್ ರೈಲ್ವೆ ಬ್ರಿಡ್ಜ್ ಅನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ಒಂದು ಕಾಲದಲ್ಲಿ ಭಾರತದ ಅತಿ ದೊಡ್ಡ ಸಿ ಬ್ರಿಡ್ಜ್ ಅಂತ ಕರೆಸಿಕೊಳ್ತಾ ಇದ್ದ, ಭಾರತದಿಂದ ಶ್ರೀಲಂಕಾಗೆ ಸಂಪರ್ಕವನ್ನು ಒದಗಿಸಿಕೊಡ್ತಾ ಇದ್ದ, ಭಾರತದ ಮುಖ್ಯ ಭೂಮಿಯಿಂದ ರಾಮೇಶ್ವರಂ ದ್ವೀಪಕ್ಕೆ ಕನೆಕ್ಟಿವಿಟಿಯನ್ನು ಕೊಡ್ತಾ ಇದ್ದ ಪಂಬನ್ ಬ್ರಿಡ್ಜ್ ಭಾರತದ ಇತಿಹಾಸದಲ್ಲಿ ಮುಗಿಯದ ಅಧ್ಯಾಯ. ಆದರೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಅದು ಉಪಯೋಗಕ್ಕೆ ಬಾರದಂತಾದ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಹೊಸ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅದರ ಉದ್ಘಾಟನೆ ಇದೇ ಏಪ್ರಿಲ್ 6ನೇ ತಾರೀಕಿನಂದು ನಡೆಯಲಿದೆ. ಹಾಗಾದರೆ ಆ ಬ್ರಿಡ್ಜ್ನ ವಿಶೇಷತೆ ಏನು, ಅದನ್ನು ನಿರ್ಮಿಸೋದಕ್ಕೆ ತಗಲಿರೋ ವೆಚ್ಚ ಎಷ್ಟು, ಈ ಬ್ರಿಡ್ಜ್ನ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇದೇ ಏಪ್ರಿಲ್ 6ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂನಲ್ಲಿ ನಿರ್ಮಾಣ ಮಾಡಲಾಗಿರುವ ಹೊಸ ಪಂಬನ್ ಬ್ರಿಡ್ಜ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ. ಅವತ್ತೇ ರಾಮನವಮಿ ಕೂಡ ಇರೋದ್ರಿಂದ ಆ ದಿನಕ್ಕೆ ಇನ್ನಷ್ಟು ವಿಶೇಷ ಕೂಡ ಸಿಗ್ತಾ ಇದೆ. ಶ್ರೀರಾಮಚಂದ್ರ ಸೀತಾನ್ವೇಷಣೆಯ ಸಮಯದಲ್ಲಿ ಇಲ್ಲಿ ಈಶ್ವರನನ್ನ ಪೂಜಿಸಿದ್ದ. ಆ ಬಳಿಕ ಅವನು ರಾಮ ಸೇತುವನ್ನು ನಿರ್ಮಿಸಿ ಲಂಕೆಗೆ ಹೋಗಿ ರಾವಣನನ್ನ ಸೋಲಿಸಿ ಸೀತೆಯನ್ನ ಕರೆದುಕೊಂಡು ಬಂದಿದ್ದ ಅಂತ ಹೇಳಲಾಗುತ್ತೆ. ಹೀಗಾಗಿನೇ ಇಲ್ಲಿ ರಾಮ ಪೂಜಿಸಿದಂಥ ಶಿವನನ್ನ ರಾಮೇಶ್ವರ ಅಂತ ಕರೆಯಲಾಗುತ್ತೆ. ಈ ರಾಮೇಶ್ವರ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಅಂತ ಗುರುತಿಸಿಕೊಳ್ಳುತ್ತೆ. ಹೀಗಾಗಿ ಭಾರತದ ಸಾಕಷ್ಟು ಕಡೆಗಳಿಂದ ಇಲ್ಲಿಗೆ ಭಕ್ತರು ಬಂದು ಹೋಗ್ತಾರೆ. ರಾಮೇಶ್ವರಂನಲ್ಲಿ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯೋದ್ರ ಜೊತೆಗೆ ರಾಮ ಸೇತುವಿನ ಪ್ರಾರಂಭ ಸ್ಥಳ ಅಂತ ಗುರುತಿಸಿಕೊಂಡಿರುವ ಜಾಗವನ್ನು ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಇನ್ನು ಇಲ್ಲಿನ ಪರಿಸರ ಕೂಡ ಅತ್ಯಂತ ಸುಂದರವಾಗಿದ್ದು, ಆ ಪರಿಸರವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಕೂಡ ಸಾಕಷ್ಟು ಜನ ಬರ್ತಾರೆ. ಹಾಗೇನೆ ಈ ರಾಮೇಶ್ವರಂ ಅನ್ನೋದು ಭಾರತದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಹುಟ್ಟೂರು ಕೂಡ. ಈಗ ಅಲ್ಲಿ APJ ಅವರ ನೆನಪಿನಲ್ಲಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ರಾಮೇಶ್ವರಂ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಅಷ್ಟೇ ಅಲ್ಲದೆ ಒಂದು ಪ್ರವಾಸಿ ಕ್ಷೇತ್ರವಾಗಿ ಕೂಡ ಗುರುತಿಸಿಕೊಳ್ತಾ ಇದೆ. ಹೀಗಾಗಿನೇ ಇಲ್ಲಿಗೆ ಹೆಚ್ಚು ಜನ ಬರ್ತಾ ಇದ್ದಾರೆ. ಆದರೆ ಈ ರಾಮೇಶ್ವರಂಗೆ ಕನೆಕ್ಟಿವಿಟಿಯನ್ನು ಕೊಡ್ತಾ ಇದ್ದ ರೈಲ್ವೆ ಬ್ರಿಡ್ಜ್ 2022ರವರೆಗೂ ರಾಮೇಶ್ವರಂವರೆಗೆ ರೈಲುಗಳು ಬರ್ತಾ ಇದ್ವು. ಆದರೆ ಹಳೆ ಪಂಬನ್ ಬ್ರಿಡ್ಜ್ ರೈಲುಗಳ ಓಡಾಟಕ್ಕೆ ಸುರಕ್ಷಿತ ಅಲ್ಲ ಅನ್ನೋ ಮಾಹಿತಿ ಸಿಕ್ಕ ನಂತರ ಆ ಬ್ರಿಡ್ಜ್ ಮೇಲೆ ರೈಲುಗಳನ್ನ ಓಡಿಸೋದನ್ನ ನಿಲ್ಲಿಸಲಾಯಿತು. ಹೀಗಾಗಿ ರಾಮೇಶ್ವರಂ ಕಡೆಗೆ ಭಾರತದ ಮುಖ್ಯ ಭೂಮಿಯ ಕಟ್ಟಕಡೆಯ ನಿಲ್ದಾಣ ಅಂತ ಕರೆಸಿಕೊಳ್ಳುವ ಮಂಡಪಂ ಬಳಿ ರೈಲುಗಳು ನಿಲ್ತಾ ಇದ್ವು. ಅಲ್ಲಿಂದ ರಸ್ತೆ ಮಾರ್ಗದ ಮೂಲಕ ರಾಮೇಶ್ವರಂಗೆ ಪ್ರವೇಶವನ್ನು ಪಡೆದುಕೊಳ್ಳಬೇಕಾಗಿತ್ತು. ಹೀಗಾಗಿ ರಾಮೇಶ್ವರಂಗೆ ಹೊಸದಾಗಿ ರೈಲು ಮಾರ್ಗವನ್ನು ನಿರ್ಮಿಸುವುದಕ್ಕೆ ರೈಲ್ವೆ ಇಲಾಖೆ ಮುಂದಾಯಿತು. ರೈಲ್ ವಿಕಾಸ್ ಅಭಿವೃದ್ಧಿ ನಿಗಮದಿಂದ 279 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ಬ್ರಿಡ್ಜ್ನ ಕಾಮಗಾರಿ ಆರಂಭ ಆಯಿತು. 2023ರಲ್ಲಿ ಶುರುವಾದ ಕಾಮಗಾರಿ 2024ರ ಕೊನೆಯ ಹೊತ್ತಿಗೆ ಸಂಪೂರ್ಣವಾಗಿ ಮುಗಿದಿತ್ತು. ಆ ಬಳಿಕ ಪ್ರಯೋಗಾತ್ಮಕವಾಗಿ ರೈಲುಗಳನ್ನು ಓಡಿಸಿ ಈಗ ಅಂದ್ರೆ ಏಪ್ರಿಲ್ 6ನೇ ತಾರೀಕು ಇದನ್ನ ಲೋಕಾರ್ಪಣೆಗೊಳಿಸಲಾಗ್ತಾ ಇದೆ. ಗೆಳೆಯರೆ, ಈ ಪಂಬನ್ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ, ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ. 1914ರಲ್ಲಿ ಭಾರತದ ಮುಖ್ಯ ಭೂಮಿಯಿಂದ ರಾಮೇಶ್ವರಂ ದ್ವೀಪಕ್ಕೆ ಮೊಟ್ಟ ಮೊದಲ ರೈಲು ಸಂಚಾರ ಆಯಿತು. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದ ಈ ಸಮುದ್ರ ಸೇತುವೆ ಶತಮಾನದ ಕಾಲ ಭಾರತದ ಅತಿ ದೊಡ್ಡ ಸಮುದ್ರ ಸೇತುವೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ಈ ಸೇತುವೆಯನ್ನ ಬ್ರಿಟಿಷರು ಪಂಬನ್ ಬ್ರಿಡ್ಜ್ ಅಂತ ಕರೆದರು. ಗೆಳೆಯರೆ, 2010ರಲ್ಲಿ ಬಾಂದ್ರಾ ಮತ್ತು ವರ್ಲಿ ನಡುವೆ ಸಮುದ್ರ ಸೇತುವೆ ಉದ್ಘಾಟನೆ ಆಗೋವರೆಗೂ ಪಂಬನ್ ಬ್ರಿಡ್ಜ್ ಭಾರತದ ಅತಿ ಉದ್ದದ ಸಿ ಬ್ರಿಡ್ಜ್ ಅನ್ನೋ ಖ್ಯಾತಿಯನ್ನ ತನ್ನದಾಗಿಸಿಕೊಂಡಿತ್ತು. ಆ ಬಳಿಕ ಅದು ಬಾಂದ್ರಾ ವರ್ಲಿ ಸೇತುವೆಯ ಪಾಲಾಯಿತು. ಇನ್ನು ಈಗ ಆ ಹೆಗ್ಗಳಿಕೆಯನ್ನ ಅಟಲ್ ಸೇತು ತನ್ನದಾಗಿಸಿಕೊಂಡಿದೆ. ಗೆಳೆಯರೆ, 100 ವರ್ಷಗಳ ಹಿಂದೆ 2065 ಮೀಟರ್ಗಳಷ್ಟು ಉದ್ದದ ಈ ಬ್ರಿಡ್ಜ್ ಅನ್ನ ಸಮುದ್ರದ ಮೇಲೆ ಕಟ್ಟೋದು ಅಂದ್ರೆ ಅದು ಸುಮ್ಮನೆ ಮಾತಾಗಿರ್ಲಿಲ್ಲ. ಚಂಡಮಾರುತಗಳು, ಸಮುದ್ರದ ಉಬ್ಬರ ಇಳಿತಗಳು, ಭೂಕಂಪನಗಳು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಆ ಬ್ರಿಡ್ಜ್ ಅನ್ನ ಕಟ್ಟಲಾಗಿತ್ತು. ಹೀಗಾಗಿನೇ ಆ ಬ್ರಿಡ್ಜ್ 108 ವರ್ಷಗಳ ಕಾಲ ಬಾಳಿಕೆ ಬಂದಿರಬಹುದು. ಇಂತಹ ಬ್ರಿಡ್ಜ್ 2013ರಲ್ಲೇ ಸಾಕಷ್ಟು ಸಮಸ್ಯೆಗಳಿಗೆ ಕೂಡ ತುತ್ತಾಯಿತು. ರೈಲ್ವೆ ಇಲಾಖೆ ಅದನ್ನು ಸಾಕಷ್ಟು ಬಾರಿ ರಿಪೇರಿ ಕೂಡ ಮಾಡಿಸ್ತು. ಆದರೆ ಹಡಗುಗಳು ಡಿಕ್ಕಿ ಹೊಡೆಯೋದು, ಚಂಡಮಾರುತಗಳ ಆಗಮನ, ಹವಾಮಾನದಲ್ಲಿನ ವೈಪರೀತ್ಯ,
ಹಾಗೂ ಇನ್ನಿತರೆ ಟೆಕ್ನಿಕಲ್ ಸಮಸ್ಯೆಗಳಿಂದ ಈ ರೈಲ್ವೆ ಬ್ರಿಡ್ಜ್ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಇನ್ನು 2022ರ ಹೊತ್ತಿಗೆ ಆ ಬ್ರಿಡ್ಜ್ ಮೇಲೆ ರೈಲು ಓಡಾಟ ಅನ್ನೋದು ಸಾಧ್ಯವಾಗದ ಮಾತು ಅಂತ ರೈಲ್ವೆ ಇಲಾಖೆ ಹೇಳ್ತು. ಹೀಗಾಗಿ ಅಲ್ಲಿಗೆ ಆ ಬ್ರಿಡ್ಜ್ ಮೇಲೆ ರೈಲಿನ ಓಡಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಯಿತು. ಇನ್ನು ಈಗ ಹೊಸದಾಗಿ ನಿರ್ಮಾಣ ಆಗಿರುವ ಬ್ರಿಡ್ಜ್ ಕೂಡ 2.07 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಇದು ಹಳೆ ಬ್ರಿಡ್ಜ್ಗಿಂತ ಕೇವಲ 5 ಮೀಟರ್ಗಳಷ್ಟು ಉದ್ದ ಇದೆ. ಈಗ ನಿರ್ಮಾಣ ಆಗಿರುವ ಬ್ರಿಡ್ಜ್ ಹಳೆಯ ಪಂಬನ್ ಬ್ರಿಡ್ಜ್ಗೆ ಪ್ಯಾರಲಲ್ ಆಗಿ ನಿರ್ಮಾಣ ಆಗಿದೆ. ಈ ಹೊಸ ಬ್ರಿಡ್ಜ್ನಲ್ಲಿ 2 ಟ್ರ್ಯಾಕ್ಗಳಿದ್ದು ಇದು ಹೈ ಸ್ಪೀಡ್ ರೈಲುಗಳಿಗೂ ಕೂಡ ದ್ವಿಮುಖ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಇನ್ನು ಈ ಬ್ರಿಡ್ಜ್ನಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಕಾಣೋದು ವರ್ಟಿಕಲ್ ಲಿಫ್ಟ್ ಸೆಕ್ಷನ್. ಗೆಳೆಯರೆ, 72 ಮೀಟರ್ ಉದ್ದದ ಈ ವರ್ಟಿಕಲ್ ಲಿಫ್ಟಿಂಗ್ ಸೆಕ್ಷನ್ ಸಮುದ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಡಗುಗಳ ಓಡಾಟಕ್ಕೆ ಸಹಾಯ ಮಾಡುತ್ತೆ. ರೈಲು ಸಂಚಾರ ಇದ್ದಾಗ ಇದು ಹಳಿಗಳನ್ನು ಜೋಡಿಸಿದ್ರೆ ಹಡಗುಗಳು ಬಂದಾಗ ದಾರಿ ಮಾಡಿಕೊಡೋ ನಿಟ್ಟಿನಲ್ಲಿ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ಸುಮಾರು 65 ಮೀಟರ್ಗಳಷ್ಟು ಅಗಲವಾದ ಹಡಗುಗಳು ಕೂಡ ಸಂಚಾರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಇದು ಮಾನವ ನಿರ್ಮಿತ ಅದ್ಭುತ ಅಂತ ಅನಿಸ್ಕೊಳ್ತಾ ಇದೆ. ಇನ್ನು 2014ರಲ್ಲೇ ಇಂಥ ಪ್ರಯೋಗವನ್ನ ಬ್ರಿಟಿಷರು ಮಾಡಿದ್ರು ಹಾಗೂ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ರು. ಆ ಹಳೆಯ ಬ್ರಿಡ್ಜ್ನ ವರ್ಟಿಕಲ್ ಲಿಫ್ಟಿಂಗ್ ಸೆಕ್ಷನ್ ಅನ್ನು ನೋಡೋದಕ್ಕೆ ಅಂತಲೇ ದೇಶಾದ್ಯಂತ ಸಾಕಷ್ಟು ಜನ ರಾಮೇಶ್ವರಂಗೆ ಬಂದಿದ್ದು ಕೂಡ ಉಂಟು. ಈಗ ಅಂಥದ್ದೇ ಪ್ರಯತ್ನವನ್ನ ರೈಲ್ವೆ ಇಲಾಖೆಯ ಇಂಜಿನಿಯರ್ಗಳು ಕೂಡ ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂತಂದ್ರೆ ಈ ಹೊಸ ಬ್ರಿಡ್ಜ್ನ ಆಯಸ್ಸು 38ರಿಂದ 58 ವರ್ಷ ಅಂತ ಹೇಳಲಾಗ್ತಾ ಇದೆ. ಇದು ಈ ಬ್ರಿಡ್ಜ್ ಬಗ್ಗೆ ವಿವಾದವನ್ನ ಹುಟ್ಟು ಹಾಕ್ತಾ ಇದೆ. ಯಾಕೆಂದ್ರೆ ಹಳೆಯ ಬ್ರಿಡ್ಜ್ 108 ವರ್ಷಗಳ ಕಾಲ ಬಾಳಿಕೆ ಬಂದಿತ್ತು. ಆದರೆ ಹೊಸ ಬ್ರಿಡ್ಜ್ ಕೇವಲ 50 ವರ್ಷಗಳ ಕಾಲ ಅಂತಂದ್ರೆ ಈಗ ಈ ಬ್ರಿಡ್ಜ್ ನಿರ್ಮಾಣ ಆಗಿರುವ ಕ್ವಾಲಿಟಿಯ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ಕೂಡ ಉಂಟು ಮಾಡ್ತಾ ಇದೆ. ಆದರೆ ಇಲ್ಲಿ ರೈಲ್ವೆ ಇಲಾಖೆಯ ಇಂಜಿನಿಯರ್ಗಳು ಹೇಳೋದೇ ಬೇರೆ. ಈ ಸೇತುವೆ ಸಮುದ್ರದ ಮೇಲೆ ನಿರ್ಮಾಣ ಆಗಿದೆ. ಈ ಹಿಂದಿನ ಬ್ರಿಡ್ಜ್ಗೆ ವಿಶೇಷವಾದ ಅಲ್ಯೂಮಿನಿಯಂ ಪೇಂಟ್ ಅನ್ನ ಬಳಸಲಾಗಿತ್ತು. ಆದರೆ ಆ ಪೇಂಟ್ ಈಗ ಸಿಗ್ತಾ ಇಲ್ಲ. ಕಾಲಕ್ಕೆ ಟ್ರ್ಯಾಕ್ ನ ನಿರ್ವಹಣೆ ಮಾಡಿ ಅಲ್ಲಿಗೆ ಬೇಕಾದ ಪೇಂಟ್ ಅನ್ನ ಸಿಂಪಡಿಸಿದ್ದೇ ಆದಲ್ಲಿ ಈ ಹೊಸ ಬ್ರಿಡ್ಜ್ 58 ವರ್ಷಗಳ ಕಾಲ ಬಾಳಿಕೆ ಬರಬಹುದು. ಇಲ್ಲದೆ ಹೋದ್ರೆ ಅದರ ಆಯಸ್ಸು 38ರಿಂದ 40 ವರ್ಷಕ್ಕೆ ಕುಸಿಯಲೂಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಸಾಮಾನ್ಯವಾಗಿ ಸಮುದ್ರದ ಹತ್ತಿರ ಇರುವಂತಹ ಕಬ್ಬಿಣಗಳು ಬೇಗ ತುಕ್ಕು ಹಿಡಿಯುತ್ತವೆ. ವಾತಾವರಣದಲ್ಲಿ ಉಪ್ಪು ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಉಪ್ಪು ಮತ್ತು ಕಬ್ಬಿಣಗಳು ಒಂದಕ್ಕೊಂದು ಸೇರಿದಾಗ ಅಲ್ಲಿ ತುಕ್ಕು ಹಿಡಿಯುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಸಮುದ್ರದ ಮೇಲೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾದ ಬಣ್ಣಗಳನ್ನು ಬಳಸಲಾಗುತ್ತೆ. ಇಲ್ಲೂ ಕೂಡ ಭಾರತೀಯ ರೈಲ್ವೆ ವಿಶೇಷವಾದ ಬಣ್ಣಗಳನ್ನು ಬಳಸಿದೆ. ಆದರೂ ಕೂಡ ಈ ಹಿಂದಿನಷ್ಟು ಕ್ವಾಲಿಟಿ ಇದರಲ್ಲಿ ಮೇಂಟೈನ್ ಆಗಿಲ್ಲ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಒಟ್ಟಿನಲ್ಲಿ ಇನ್ನು 4 ದಶಕಗಳ ಕಾಲ ರಾಮೇಶ್ವರಂಗೆ ಕನೆಕ್ಟಿವಿಟಿಯನ್ನು ಕೊಡುವ ನಿಟ್ಟಿನಲ್ಲಿ ಈ ರೈಲ್ವೆ ಬ್ರಿಡ್ಜ್ ಮಹತ್ವದ ಪಾತ್ರವನ್ನ ನಿರ್ವಹಿಸಲಿದೆ. ಈ ಬ್ರಿಡ್ಜ್ ಅನ್ನ ಏಪ್ರಿಲ್ 6ನೇ ತಾರೀಕು ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಇದು ಗೆಳೆಯರೆ ಹೊಸ ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.